ಇನ್ನು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣದಲ್ಲಿ ಆತ ದೋಷಿ ಅಂತ ನಿನ್ನೆ ಕೋರ್ಟ್ ಪ್ರಕಟಿಸಿದೆ. ಈಗ ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನೋದು ಇವತ್ತು ಪ್ರಕಟ ಆಗುತ್ತೆ. ಕೋರ್ಟ್ಗೆ ಪ್ರಜ್ವಲ್ನನ್ನ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಎಷ್ಟು ವರ್ಷಗಳ ಶಿಕ್ಷೆ? ಮಿನಿಮಮ್ 10 ವರ್ಷ, ಮ್ಯಾಕ್ಸಿಮಮ್ ಜೀವಾವಧಿ ಶಿಕ್ಷೆವರೆಗೆ ಕೊಡಬಹುದು ಈ ಆರೋಪದಲ್ಲಿ. ಈಗ ಆತ ದೋಷಿ ಅಂತ ಹೇಳಿ ಕೋರ್ಟ್ ಹೇಳಿರೋದ್ರಿಂದ ಎರಡು ಕಡೆಯ ವಾದ ಮಂಡನೆಯನ್ನ ನ್ಯಾಯಾಧೀಶರು ಕೇಳ್ತಾರೆ. ಶಿಕ್ಷೆ ಪ್ರಮಾಣ ಪ್ರಕಟಕ್ಕಾಗಿ ಪ್ರಜ್ವಲ್ ಪ್ರತಿಕ್ರಿಯೆ ಪಡೆದ ಬಳಿಕ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ಕನಿಷ್ಠ 10 ವರ್ಷ ಶಿಕ್ಷೆ, ಗರಿಷ್ಠ ಜೀವನ ಪರ್ಯಂತ ಸೆರೆವಾಸದ ಶಿಕ್ಷೆ. ಕೋರ್ಟ್ ಏನ್ ಹೇಳಲಿದೆ ಅನ್ನೋದು ಈಗಿರುವಂತಹ ಕುತೂಹಲ. ಮನೆಗೆಲಸದ ಆಕೆಯ ಮೇಲೆ ಅತ್ಯಾಚಾರ ಎಸಗಿದಂತಹ ಗಂಭೀರ ಆರೋಪ, ಈಗ ಅಪರಾಧಿ ಅಂದ್ರೆ ದೋಷಿ ಅಂತ ಈಗ ಕೋರ್ಟ್ ಹೇಳಿರುವ ಹಿನ್ನೆಲೆಯಲ್ಲಿ ಎಷ್ಟು ವರ್ಷಗಳ ಶಿಕ್ಷೆ ಅನ್ನೋದು ಇನ್ನೇನು ಕೆಲವೇ ಹೊತ್ತಲ್ಲಿ ಗೊತ್ತಾಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಈ ಶಿಕ್ಷೆಯ ಪ್ರಮಾಣವನ್ನು ನ್ಯಾಯಾಧೀಶರು ಪ್ರಕಟಿಸಲಿದ್ದು, ಈಗಾಗಲೇ ದೋಷಿ ಪ್ರಜ್ವಲ್ನನ್ನ ಕರ್ಕೊಂಡು ಬರಲಾಗಿದೆ. ವಿಚಾರಣೆ ನಡೆಯುತ್ತೆ ಶಿಕ್ಷೆ ಪ್ರಮಾಣಕ್ಕಾಗಿ. ಆ ಬಳಿಕ ಪ್ರಜ್ವಲ್ಗೆ ಎಷ್ಟು ವರ್ಷಗಳ ಶಿಕ್ಷೆ ಅನ್ನೋದನ್ನು ಪ್ರಕಟಿಸಲಾಗುತ್ತೆ. ತಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮಹಿಳೆಯ ಮೇಲೆ ಅತ್ಯಾಚಾರವನ್ನು ಎಸಗಿರುವಂತಹ ಆರೋಪದಡಿ ಈ ಪ್ರಕರಣದಲ್ಲಿ 14 ತಿಂಗಳುಗಳ ಕಾಲ ಜೈಲಿನಲ್ಲಿರುವಂತಹ ಪ್ರಜ್ವಲ್ ಈಗ ಆತನ ವಿರುದ್ಧ 376(2) ಸೆಕ್ಷನ್ ಅಡಿ ಮಹಿಳೆ ಮೇಲೆ ಪದೇ ಪದೇ ಅತ್ಯಾಚಾರ ಎಸಗುವುದು, ಇದು ಪ್ರಮುಖವಾಗಿ ಅಲ್ಲಿ ಕೇಸ್ ದಾಖಲಾದದ್ದು. ಇನ್ನು 354(a) ಈ ಸೆಕ್ಷನ್ ಅಡಿ ಅಂದ್ರೆ ಲೈಂಗಿಕತೆಗೆ ಬೇಡಿಕೆ ಇಡೋದು, ಇದರ ಆರೋಪ ಕೂಡ ಇತ್ತು. ಚಾರ್ಜ್ ಶೀಟ್ನಲ್ಲಿ ಏನೇನಿತ್ತು ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಎಲ್ಲಾ ವಿಚಾರಗಳಡಿಯಲ್ಲಿ ಈಗ ಆತ ದೋಷಿ ಅಂತ ಪ್ರಕಟಿಸಲಾಗಿದೆ. ಮಹಿಳೆಯನ್ನ ವ್ಯವಸ್ಥೆಗೊಳಿಸೋದು, ಆಕೆಯ ಮೇಲೆ ಪದೇ ಪದೇ ಅತ್ಯಾಚಾರವನ್ನ ಎಸಗಿರುವಂತಹ ಪ್ರಕರಣ, ಮಹಿಳೆಯ ಅಶ್ಲೀಲ ದೃಶ್ಯ ಚಿತ್ರೀಕರಿಸೋದು 354(c) ಆ ಸೆಕ್ಷನ್ ಅಡಿ. ಇದರಡಿಯಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತ ಕೋರ್ಟ್ ಘೋಷಿಸಿದೆ. ಇನ್ನು 506 ಸೆಕ್ಷನ್ ಅಡಿ ಜೀವ ಬೆದರಿಕೆ ನೋಡಿರೋದು, ಅಂದ್ರೆ ಈ ವಿಚಾರವನ್ನ ಹೊರಗಡೋದಕ್ಕೆ ಪ್ರಯತ್ನ ಪಟ್ರೆ ಸಾಯಿಸ್ಬಿಡ್ತೀನಿ ಅಂತ ಜೀವ ಬೆದರಿಕೆ ಒಡ್ಡಿದ್ದಂತೆ. ಎಷ್ಟು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಪ್ರಜ್ವಲ್ನನ್ನ ಕೋರ್ಟ್ಗೆ ಕರ್ಕೊಂಡು ಬಂದಿರುವಂತಹ ದೃಶ್ಯ. ನಿನ್ನೆ ಪ್ರಜ್ವಲ್ನನ್ನ ದೋಷಿ ಅಂತ ಪ್ರಕಟಿಸಿತು ನ್ಯಾಯಾಲಯ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈಗ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ಅದಕ್ಕಾಗಿ ಈಗ ಕೋರ್ಟ್ಗೆ ಕರ್ಕೊಂಡು ಬರಲಾಗಿದೆ ಪ್ರಜ್ವಲ್ ರೇವಣ್ಣ ಅವರನ್ನ. ಇನ್ನೇನು ಕೆಲವೇ ಹೊತ್ತಲ್ಲಿ ಪ್ರಜ್ವಲ್ಗೆ ಎಷ್ಟು ವರ್ಷಗಳ ಶಿಕ್ಷೆ ಅನ್ನೋದು ಸ್ಪಷ್ಟ ಆಗಲಿದೆ. ಈ ಪ್ರಕರಣದಲ್ಲಿ 14 ತಿಂಗಳುಗಳಿಂದ ವಿಚಾರಣೆಗಳು ನಡೀತಾ ಇತ್ತು. ನಂತರ ವಾದ ಪ್ರತಿವಾದವನ್ನು ಆಲಿಸಿ ಬಹಳ ಗಂಭೀರವಾದಂತಹ ಸೆಕ್ಷನ್ಗಳು ಪ್ರಜ್ವಲ್ ವಿರುದ್ಧ ಇದ್ದದ್ದು. ಯಾಕಂದ್ರೆ ಪದೇ ಪದೇ ತಮ್ಮ ಮನೆಯ ಕೆಲಸಾಕಿಯ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾರೆ. ಅದನ್ನ ಮೊಬೈಲ್ನಲ್ಲಿ ಚಿತ್ರೀಕರಿಸಿಕೊಂಡಿದ್ದು, ಜೊತೆಗೆ ಜೀವ ಬೆದರಿಕೆಯೊಡ್ಡಿದ್ದು, ಬಹಳ ಗಂಭೀರವಾದಂತಹ ಆರೋಪಗಳು, ಜೊತೆಗೆ ಸಾಕ್ಷ್ಯ ನಾಶ, ಇದೆಲ್ಲದರ ಅಡಿಯಲ್ಲಿ ಈಗ ಪ್ರಜ್ವಲ್ ದೋಷಿ ಅಂತ ಪ್ರಕಟಿಸಿದೆ. ಹಾಗಿದ್ರೆ ಎಷ್ಟು ವರ್ಷ ಶಿಕ್ಷೆ? ಮಿನಿಮಮ್ 10 ವರ್ಷ ಈ ಪ್ರಕರಣದಲ್ಲಿ ಕೊಡುವಂಥದ್ದು. ಹಾಗಾಗಿ 10 ವರ್ಷನ ಅಥವಾ ಜೀವಾವಧಿ ಶಿಕ್ಷೆನಾ? ಗಮನಿಸ್ತಾ ಇದ್ದೀವಿ ನಾವು ಸ್ಕ್ರೀನ್ ಮೇಲೆ ಏನೇನು ಅಪರಾಧ ಆತನ ಮೇಲೆ ಈಗ ದಾಖಲಾಗಿರೋದು ಅಂತ. ಪದೇ ಪದೇ ಅತ್ಯಾಚಾರ ಎಸಗಿರೋದು, ಅಂದ್ರೆ ಹೊಳೆನರಸೀಪುರದ ಮನೆ, ಬೆಂಗಳೂರಿನ ಮನೆ, ಎರಡು ಕಡೆಗಳಲ್ಲೂ ಕೂಡ ಅತ್ಯಾಚಾರವನ್ನು ಎಸಗಿದ್ದ ಅನ್ನೋದು ಪ್ರಜ್ವಲ್ ವಿರುದ್ಧ ಕೇಳಿಬಂದಂತಹ ಅಪರಾಧ. ಜೊತೆಗೆ ಅದನ್ನು ಚಿತ್ರೀಕರಿಸಿಕೊಂಡು ಆಕೆ ಅದನ್ನ ಹೊರಗೆ ಬಹಿರಂಗಗೊಳಿಸೋದಕ್ಕೆ ಹೋದ್ರೆ ಸಾಯಿಸ್ತೀನಿ ಎನ್ನುವಂಥ ಜೀವ ಬೆದರಿಕೆಯೊಡ್ಡಿದ್ದ. ಅದನ್ನ ಪದೇ ಪದೇ ಈ ರೀತಿಯಲ್ಲಿ ಹ್ಯಾಬಿಚುವಲಿ ಈ ಅಫೆಂಡ್ ಮಾಡಿರೋದ್ರಿಂದಾಗಿ ಇದು ಬಹಳ ಗಂಭೀರವಾದಂಥ ಪ್ರಕರಣ ಆಗಿತ್ತು. ಇಡೀ ದೇಶಾದ್ಯಂತ ಚರ್ಚೆಗೊಳಗಾದಂಥ ಪ್ರಕರಣ. ಮಾಜಿ ಸಂಸದ ಪ್ರಜ್ವಲ್ ದೋಷಿ ಅಂತ ಪ್ರಕಟ ಆಗಿದೆ. ಈಗ ಎಷ್ಟು ಪ್ರಮಾಣದ ಶಿಕ್ಷೆ ವಿಧಿಸಲಾಗುತ್ತೆ ಅನ್ನೋದು ಇನ್ನೇನು ಕೆಲವೇ ಹೊತ್ತು. ವಿಚಾರಣೆ ಆರಂಭ. ಪ್ರಜ್ವಲ್ ಆಗಮನ ಕೂಡ ಆಗಿದೆ, ವಿಚಾರಣೆ ಆರಂಭ ಆಗಿದೆ. ಶಿಕ್ಷೆ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆ ಆರಂಭ ಆಗ್ತಾ ಇದೆ. ವಾದ ಪ್ರತಿವಾದವನ್ನ ಆಲಿಸಿ ನ್ಯಾಯಾಧೀಶರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಶಿಕ್ಷೆ ಪ್ರಮಾಣವನ್ನ ಪ್ರಕಟಿಸಲಿದ್ದಾರೆ. ಈ ರೀತಿ ಒಬ್ಬ ಜನಪ್ರತಿನಿಧಿ ತನ್ನ ಅಧಿಕಾರ, ಬಲ, ಪ್ರಾಬಲ್ಯವನ್ನು ಬಳಸಿಕೊಂಡು ಮಹಿಳೆಯ ಮೇಲೆ ನಡೆಸಿದಂತಹ ದೌರ್ಜನ್ಯ, ಅತ್ಯಾಚಾರಕ್ಕೆ ಈಗಾಗಲೇ ದೋಷಿ ಅಂತ ಪ್ರಕಟ ಆಗಿದೆ. ಶಿಕ್ಷೆ ಇನ್ನೇನು ಘೋಷಣೆಯಾಗತ್ತೆ ಕೆಲವೇ ಹೊತ್ತು. ಈ ರೀತಿಯ ಅತ್ಯಾಚಾರ ಪ್ರಕರಣದಲ್ಲಿ ಮಿನಿಮಮ್ 10 ವರ್ಷ, ಮ್ಯಾಕ್ಸಿಮಮ್ ಜೀವಾವಧಿ ಶಿಕ್ಷೆ. ನಿನ್ನೆ ಗೊಳೋ ಅಂತ ಹತ್ತು ಬಿಟ್ರಂತೆ ಪ್ರಜ್ವಲ್ ರೇವಣ್ಣ ಶಿಕ್ಷೆ ಪ್ರಮಾಣದ ಬಗ್ಗೆ ಈಗ ವಿಚಾರಣೆ ಆರಂಭ ಆಗಿದೆ. ಸಾಕ್ಷ್ಯ ನಾಶ,
ಮೊಬೈಲ್ನಲ್ಲಿ ಅದನ್ನು ಚಿತ್ರೀಕರಿಸಿಕೊಂಡಿರೋದು, ಮಹಿಳೆಯ ಮೇಲೆ ಹಕ್ಕು ಚಲಾಯಿಸುವ ಸ್ಥಿತಿಯಲ್ಲಿದ್ದು ಅತ್ಯಾಚಾರ ಎಸಗೋದು. ಇನ್ನು ಪ್ರಜ್ವಲ್ ರೇವಣ್ಣ ಶಿಕ್ಷೆ ಪ್ರಮಾಣದ ಬಗ್ಗೆ ವಿಚಾರಣೆ ಆರಂಭ. ಈಗಾಗಲೇ ದೋಷಿ ಅನ್ನೋದು ಪ್ರಕಟ ಆಗಿದೆ, ನಿನ್ನೆ ಆದೇಶ ಬಂದಿದೆ. ಆದರೆ ಈಗ ಶಿಕ್ಷೆಯ ಪ್ರಮಾಣ ಎಷ್ಟು? ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ. ಪ್ರಜ್ವಲ್ ಪರ ಹಿರಿಯ ವಕೀಲೆ ನಯನಾ ಮಾಯಾಗೌಡ ವಾದ ಮಂಡಿಸ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಶಿಕ್ಷೆ ಪ್ರಮಾಣದ ಬಗ್ಗೆ ವಿಚಾರಣೆ ಆರಂಭ ಆಗಿದೆ. ಸಾಧ್ಯವಾದಷ್ಟು ಈ ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಮಾಡೋದು ಈಗ ವಕೀಲರು ಮಾಡುವಂತಹ ಪ್ರಯತ್ನ. ಪ್ರಜ್ವಲ್ ರೇವಣ್ಣ ಪರವಾಗಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ಸೊ ಪ್ರಜ್ವಲ್ ಪರ ಹಿರಿಯ ವಕೀಲೆ ನಯನಾ ಮಾಯಾಗೌಡ ಅವರು ವಾದ ಮಂಡಿಸ್ತಾ ಇದ್ದಾರೆ. ಸೊ ಆಗಲೇ ಪ್ರತಿಮಾ ಹೇಳಿದ ಹಾಗೆ ಕನಿಷ್ಠ ಅಂದರೆ 10 ವರ್ಷ, ಹಾಗೆ ಜೀವಾವಧಿ ಶಿಕ್ಷೆ ಪ್ರಮಾಣ ಏನಿದೆ ಅದನ್ನು ಹೇಗೆ ಎಷ್ಟಕ್ಕೆ ಫೈನಲೈಸ್ ಮಾಡಲಾಗುತ್ತೆ ಅನ್ನೋದನ್ನು ಈಗ ಪ್ರಕಟ ಆಗುತ್ತೆ ಅನ್ನೋದು ಈಗ ಎಲ್ರಿಗೂ ಕೂಡ ಇರುವಂಥ ಕುತೂಹಲ. ಸೊ ಪ್ರಜ್ವಲ್ ಪರ ಹಿರಿಯ ವಕೀಲೆ ಈಗ ನಯನಾ ಅವರು, ಹಾಗೆ ಪ್ರಾಸಿಕ್ಯೂಷನ್ ಪರ SPP BN ಜಗದೀಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಸೊ ಪ್ರಜ್ವಲ್ ರೇವಣ್ಣ ಶಿಕ್ಷೆ ಪ್ರಮಾಣದ ಬಗ್ಗೆ ವಿಚಾರಣೆ ಆರಂಭ ಆಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂತಿಮ ಈ ಶಿಕ್ಷೆ ಪ್ರಮಾಣ ಪ್ರಕಟ ಆಗಿದೆ. ಸೊ ಪ್ರಾಸಿಕ್ಯೂಷನ್ ಪರ SPP BN ಜಗದೀಶ್ ವಾದ ಆರಂಭಿಸಿದ್ದಾರೆ. ಮೊದಲಿಗೆ ಪ್ರಾಸಿಕ್ಯೂಷನ್ ಪರ ವಾದಿಸೋದಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಸೊ ಪ್ರಾಸಿಕ್ಯೂಷನ್ ಪರ SPP BN ಜಗದೀಶ್ ವಾದ ಆರಂಭ ಮಾಡಿದ್ದಾರೆ. ಸೊ ಎಷ್ಟು ಶಿಕ್ಷೆ ನೀಡಬೇಕು ಅನ್ನೋದರ ಬಗ್ಗೆ, ಮಾಡಿರುವಂಥ ಅಪರಾಧದ ಒಂದು ಸೀರಿಯಸ್ನೆಸ್ ಡೆಪ್ತ್ ಏನಿದೆ ಆ ಎಲ್ಲ ಸೆಕ್ಷನ್ಗಳಿಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಕೊಡ್ತಾ ಪ್ರಾಸಿಕ್ಯೂಷನ್ ಪರ SPP BN ಜಗದೀಶ್ ವಾದ ಆರಂಭ ಮಾಡ್ತಾರೆ. ಇಷ್ಟು ಶಿಕ್ಷೆ ಆಗಲೇಬೇಕು ಅಂತ ಮೊದಲಿಗೆ ಪ್ರಾಸಿಕ್ಯೂಷನ್ ಪರ ವಾದಿಸೋದಕ್ಕೆ ಕೋರ್ಟ್ ಸೂಚನೆ ಕೊಟ್ಟು ಈಗ SPP BN ಜಗದೀಶ್ ಅವರು ವಾದ ಆರಂಭ ಮಾಡಿದ್ದಾರೆ. ಈಗ ಅದಾದ ನಂತರ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ವಕೀಲರಿಗೂ ಕೂಡ ಅವಕಾಶ ಇರುತ್ತೆ. ಸೊ ಎರಡನ್ನೂ ಕೂಡ ಗಣನೆಗೆ ತೆಗೆದುಕೊಂಡು ಅಂತಿಮ ಶಿಕ್ಷೆಯ ಪ್ರಮಾಣವನ್ನು ಕೋರ್ಟ್ ಇವತ್ತು ಪ್ರಕಟ ಮಾಡುವಂಥ ನಿರೀಕ್ಷೆ ಇದೆ. ಇವತ್ತು ಪ್ರಕಟ ಆಗುತ್ತೆ. ಸೊ ನಾವು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ವಿ, ಕೆಲ ಹೊತ್ತಿನ ಹಿಂದೆ ಕೋರ್ಟ್ಗೆ ಬಂದಂಥದ್ದು ಪ್ರಜ್ವಲ್ ರೇವಣ್ಣ. ಸೊ ಮೊದಲಿಗೆ ಪ್ರಾಸಿಕ್ಯೂಷನ್ ಪರ ವಾದಿಸೋದಕ್ಕೆ ಕೋರ್ಟ್ ಸೂಚನೆಯನ್ನು ಕೊಡ್ತು. ಸುಮಾರು 14 ತಿಂಗಳಿಂದ ನಡೀತಿರುವಂಥ ಪ್ರಕರಣ ಸೊ ಅಂತಿಮ ಒಂದು ಕನ್ಕ್ಲೂಷನ್ಗೆ ಬರುವ ಹಂತಕ್ಕೆ ಇವತ್ತು ಬಂದಿರೋದು. ಮೈಸೂರು ಜಿಲ್ಲೆ KR ನಗರ ಮಹಿಳೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಇರುವಂಥ 4 ಕೇಸ್ಗಳಿದೆ. ಇದು ಮೊದಲನೇ ಕೇಸ್ನಲ್ಲಿ ಈಗ ಬರ್ತಾ ಇರುವಂಥದ್ದು. ಇನ್ನು ಉಳಿದಂಥದ್ರ ಕಥೆ ಏನು ಅದು ಕೂಡ ಇದೆ ಈಗ. ಸೊ ಆದರೆ ಈ ಕೇಸ್ನಲ್ಲಿ ಈಗ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗೋದೊಂದು ಮಾತ್ರ ಬಾಕಿ. ಸೊ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ ಇವತ್ತಿನ ಬೆಳಗ್ಗೆ. ಗರಿಷ್ಠ ಶಿಕ್ಷೆ ಕನಿಷ್ಠ ಶಿಕ್ಷೆ ಎಷ್ಟು ಅನ್ನೋದು ಸ್ಪಷ್ಟ ಆಗಿದೆ. ಕೇವಲ ಅತ್ಯಾಚಾರ ಆಗಿದ್ರೆ 10 ವರ್ಷದಿಂದ ಜೀವಾವಧಿ ಶಿಕ್ಷೆ ವಿಧಿಸೋದಕ್ಕೆ ಅವಕಾಶ ಇದೆ ಅಂತ BN ಜಗದೀಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಇಲ್ಲಿ ಪದೇ ಪದೇ ಅತ್ಯಾಚಾರ ಆಗಿದೆ ಅಂದ್ರೆ ಈ ಕೇಸ್ನ ಗಂಭೀರತೆಯನ್ನು ಅವರು ವಿವರಿಸ್ತಾ ಇದ್ದಾರೆ. ಗರಿಷ್ಠ ಶಿಕ್ಷೆ ಕನಿಷ್ಠ ಶಿಕ್ಷೆ ಅನ್ನೋದು ಸ್ಪಷ್ಟ ಇದೆ. ಅತ್ಯಾಚಾರ ಪ್ರಕರಣಗಳಲ್ಲಿ 10 ವರ್ಷದಿಂದ ಜೀವಾವಧಿಯವರೆಗೆ ಶಿಕ್ಷೆ ವಿಧಿಸೋದಕ್ಕೆ ಅವಕಾಶ ಇತ್ತು. ಆದರೆ ಇಲ್ಲೇನಾಗಿದೆ ಈ ಪ್ರಕರಣದಲ್ಲಿ ಇನ್ನಷ್ಟು ಗಂಭೀರತೆ ಅಂತಂದ್ರೆ ಪದೇ ಪದೇ ಅತ್ಯಾಚಾರ ಆಗಿದೆ. ಅಂದ್ರೆ ಈ ಪ್ರಕರಣ ಎಷ್ಟು ಗಂಭೀರ ಎಷ್ಟು ಹೀನ ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಾಗಾಗಿ ಅತಿ ಹೆಚ್ಚಿನ ಶಿಕ್ಷೆಯನ್ನು ವಿಧಿಸೋದಕ್ಕೆ ಬಹುಶಃ ಇಲ್ಲಿ ಪ್ರಾಸಿಕ್ಯೂಟರ್ ಪರವಾಗಿ ವಾದ ಆಗ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಿದೆ. 10 ವರ್ಷದಿಂದ ಜೀವಾವಧಿ ಶಿಕ್ಷೆವರೆಗೆ ಶಿಕ್ಷೆ ವಿಧಿಸೋದಕ್ಕೆ ಅವಕಾಶ ಇದೆ. ಜೀವಿತಾವಧಿ ಇರೋವರೆಗೂ ಕೂಡ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂತಹ ವಾದ ಪ್ರಾಸಿಕ್ಯೂಷನ್ ಪರ SPP BN ಜಗದೀಶ್ ವಾದ ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ನಾವು ಗಮನಿಸೋದಾದ್ರೆ ಲೋಕಸಭಾ ಎಲೆಕ್ಷನ್ ಟೈಮ್ ಅದು, ಆ ಸಂದರ್ಭದಲ್ಲಿ ವಿಡಿಯೋಗಳು ವೈರಲ್ ಆಗುತ್ತೆ. ಆ ವಿಡಿಯೋದಲ್ಲಿ ಇದ್ದಂತಹ ವಿಜುವಲ್ಸ್ಗೆ ಆಧರಿಸಿ ಈ ಪ್ರಕರಣವನ್ನು ದಾಖಲಿಸ್ತಾರೆ ಮಹಿಳೆ. ಕನಿಷ್ಠ 10 ವರ್ಷ ಮಹಿಳೆ ಶಿಕ್ಷಿತಳಲ್ಲ, ಬಡ ಕೂಲಿ ಕೆಲಸದ ಮಹಿಳೆ. ಆಕೆ ಮೇಲೆ ಪ್ರಾಬಲ್ಯ ಮೆರೆದು ಅಂದ್ರೆ ಅಧಿಕಾರಯುತ ಸ್ಥಿತಿಯಲ್ಲಿ ಅತ್ಯಾಚಾರ ನಡೆಸಿರುವಂತಹ ಅಪರಾಧ ಅನ್ನೋದು ಸಾಬೀತಾಗಿದೆ. ಗರಿಷ್ಠ ಅಂದ್ರೆ ಜೀವನ ಪರ್ಯಂತ ಸೆರೆವಾಸದ ಅವಕಾಶ ಇದೆ. ಅಂದ್ರೆ ಗರಿಷ್ಠವಾದಂತಹ ಶಿಕ್ಷೆ ಕೊಡಬೇಕು ಅನ್ನೋದ್ರ ಬಗ್ಗೆ ವಾದ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಅತ್ಯಾಚಾರ ಆಗಿರೋದು, ಪದೇ ಪದೇ ಅತ್ಯಾಚಾರ ಆಗಿರೋದು, ಅದರಲ್ಲೂ ಅಧಿಕಾರಯುತ ಸ್ಥಾನದಲ್ಲಿರುವಂತಹ ಈ ವ್ಯಕ್ತಿ, ಈ ಅಪರಾಧಿ ಅಂದ್ರೆ ಪ್ರಜ್ವಲ್ ಬಗ್ಗೆ ಹೇಳಲಾಗ್ತಾ ಇರುವಂಥದ್ದು, ಆತ ಪದೇ ಪದೇ ಅತ್ಯಾಚಾರ ಎಸಗಿದ್ದಾನೆ, ಅಪರಾಧ ಎಸಗಿದ್ದಾನೆ, ಅಧಿಕಾರಯುತ ಸ್ಥಾನದಲ್ಲಿದ್ದ. ಜೊತೆಗೆ ನೊಂದ ಮಹಿಳೆ ಶಿಕ್ಷಿತಳಲ್ಲ, ಬಡ ಕೂಲಿ ಕೆಲಸದ ಮಹಿಳೆ. ಹಾಗಾಗಿ ಗರಿಷ್ಠ ಶಿಕ್ಷೆಗೆ ಬಗ್ಗೆ ಈಗ ಹೇಳಲಾಗ್ತಾ ಇದೆ. ದುರದೃಷ್ಟವಶಾತ್ ಆಕೆಗೆ ಯಾವುದೇ ಸ್ಥಾನಮಾನವಿಲ್ಲ. ವಿಡಿಯೋ ನೋಡಿದ್ರೆ ಕೃತ್ಯದ ತೀವ್ರತೆ ಸ್ಪಷ್ಟವಾಗಿದೆ.
10,000 ಸಂಬಳಕ್ಕೆ ಇವರು ಕೆಲಸ ಮಾಡ್ತಾ ಇದ್ರು. BN ಜಗದೀಶ್ ಅವರ ವಾದ ಮಂಡನೆಯದು ಮಹಿಳೆ ಶಿಕ್ಷಿತಳಲ್ಲ, ಬಡ ಕೂಲಿ ಕೆಲಸದ ಮಹಿಳೆ. ದುರದೃಷ್ಟವಶಾತ್ ಆಕೆಗೆ ಯಾವುದೇ ಸ್ಥಾನಮಾನವಿಲ್ಲ. ವಿಡಿಯೋ ನೋಡಿದ್ರೆ ಕೃತ್ಯದ ತೀವ್ರತೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 10,000 ಸಂಬಳಕ್ಕೆ ಇರುವ ಇವರು ಇಲ್ಲಿ ಮನೆ ಕೆಲಸ ಮಾಡ್ತಾ ಇದ್ದಾರೆ. ಮಹಿಳೆಗೆ ಎಜುಕೇಷನ್ ಇಲ್ಲ, ಆಕೆ ಬಡ ಕೂಲಿ ಕೆಲಸ ಮಾಡುವಂಥ ಮಹಿಳೆ. ಸೊ ಈತ ಒಂದು ಅಧಿಕಾರಯುತವಾದಂಥ ಸ್ಥಾನದಲ್ಲಿದ್ದು ಅದನ್ನು ದುರ್ಬಳಕೆ ಮಾಡಿಕೊಂಡು ಒತ್ತಡ ಹೇರಿ ಅಥವಾ ಆಕೆಗೆ ಬೆದರಿಕೆ ಹಾಕಿ ಇಂಥ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಅದು ಕೂಡ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಆ ಕೃತ್ಯದ ತೀವ್ರತೆ ಎಷ್ಟು ಅಂತ. ಆಕೆಗೆ ಇಷ್ಟವಿಲ್ಲದೇ ಇದ್ರೂ ಕೂಡ ಆಕೆ ಇಷ್ಟದ ವಿರುದ್ಧವಾಗಿ ಆಕೆಗೆ ಟಾರ್ಚರ್ ನೀಡಲಾಗಿದೆ ಅಂತ. ಸೊ ಮೊದಲಿಗೆ ಪ್ರಾಸಿಕ್ಯೂಷನ್ ಪರ ವಾದಿಸೋದಕ್ಕೆ ಕೋರ್ಟ್ ಸೂಚನೆ ಕೊಡ್ತು. ಈಗ BN ಜಗದೀಶ್ ಅವರು SPP ಈಗ ವಾದ ಮಂಡಿಸ್ತಾ ಇದ್ದಾರೆ. ನೀವು ವಿಡಿಯೋ ನೋಡಿದ್ರೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ 10,000 ಸಂಬಳಕ್ಕೆ ಇರುವಂಥ ಇವರ ಮೇಲೆ ದೌರ್ಜನ್ಯ ಎಸಗಲಾಗಿದೆ ಅನ್ನೋದನ್ನ ಅಲ್ಲಿ ಈಗ SPP ಜಗದೀಶ್ ಹೇಳ್ತಿದ್ದಾರೆ. ಪದೇ ಪದೇ ಅತ್ಯಾಚಾರ ಮಾಡಿದ್ದಾರೆ ಅಂತ ಕೂಡ BN ಜಗದೀಶ್ ವಾದ ಮಂಡಿಸ್ತಾ ಇರೋದು. ಕೆಲಸ ಬಿಟ್ಟು ಓಡಿ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ತನ್ನ ಬಟ್ಟೆಗಳನ್ನು ಕೂಡ ಬಿಟ್ಟು ಮನೆಗೆ ಓಡುವಂತಾಯಿತು. ಪದೇ ಪದೇ ಅತ್ಯಾಚಾರ ಮಾಡಿದ್ದಾರೆ. ಇದು ಒಮ್ಮೆ ಅಲ್ಲ, ಪದೇ ಪದೇ ಅತ್ಯಾಚಾರ ಆಗಿದೆ. ಕಡೆಗೆ ಆಕೆ ಕೆಲಸ ಬಿಟ್ಟು ಹೋಗಬೇಕಾದಂಥ ಪರಿಸ್ಥಿತಿ, ಇದನ್ನ ತಾಳಲಾರದೆ, ಈ ಹಿಂಸೆಯನ್ನು ತಾಳಲಾರದೆ ತನ್ನ ಬಟ್ಟೆಗಳನ್ನು ಕೂಡ ಬಿಟ್ಟು ಆಕೆ ಮನೆಗೆ ಹೋಗಬೇಕಾಯಿತು. ಎಸ್, BN ಜಗದೀಶ್ ಅವರ ವಾದ ನಾವು ಗಮನಿಸ್ತಾ ಇರೋದು ಪ್ರಾಸಿಕ್ಯೂಟರ್ ಪರ. ಅಂದ್ರೆ ಆಕೆಯ ಪರಿಸ್ಥಿತಿ ಹೇಗಿತ್ತು, ಈತನ ಅಪರಾಧ ಎಷ್ಟು ದೊಡ್ಡದು ಅನ್ನೋದನ್ನ ಅಲ್ಲಿ ವಾದಿಸ್ತಾ ಇದ್ದಾರೆ. ಶಿಕ್ಷೆಯ ಪ್ರಮಾಣ ಕುರಿತಂತೆ ಆಗ್ತಾ ಇರುವಂತಹ ವಾದ ಇದು. ಸಂತ್ರಸ್ತೆಯ ಹೇಳಿಕೆಯನ್ನು ಓದೋದಕ್ಕೂ ಕೂಡ SPP ಮುಂದಾಗಿದ್ದಾರೆ. ಆದ್ರೆ ಜಡ್ಜ್ ಹೇಳ್ತಾರೆ ಮಹಿಳೆ ಹೇಳಿಕೆ ಮತ್ತೆ ಓದೋ ಅಗತ್ಯ ಅಂದ್ರೆ ಇದೆಲ್ಲ ಕೂಡ ವಾದ ಪ್ರತಿವಾದ ಆಗಿ ಹೋಗಿದೆ, ದೋಷಿ ಅಂತ ಪ್ರಕಟ ಆಗಿದೆ. ಈಗೇನಿದ್ರು ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸುವಂತಹ ಸಂದರ್ಭ, ಅದಕ್ಕೆ ಪೂರಕವಾಗಿ ಈಗ ವಾದ ಪ್ರತಿವಾದವನ್ನ ಆಲಿಸಲಾಗ್ತಾ ಇದೆ. ಹಾಗಾಗಿ ಈ ಒಂದು ಆರೋಪದಲ್ಲಿ ಈ ಅಪರಾಧಿ ಮಾಡಿರುವಂತಹ ಅಪರಾಧ ಏನಿದೆ ಎಷ್ಟು ಗಂಭೀರ ಅನ್ನೋದನ್ನ ಇಲ್ಲಿ ಸಾಬೀತುಪಡಿಸುವಂತಹ ವಾದ ನಡೀತಾ ಇದೆ. SPP BN ಜಗದೀಶ್ ಅವರಿಂದ ಪ್ರಾಸಿಕ್ಯೂಷನ್ ಪರ ವಕೀಲರಿಗೆ ವಾದ ಮಾಡೋದಕ್ಕೆ ಮೊದಲಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ. ಆ ಸಂದರ್ಭದಲ್ಲಿ ಸಂತ್ರಸ್ತೆ ಕೊಟ್ಟಂತಹ ಒಂದು ಹೇಳಿಕೆಯನ್ನು ಓದೋದಕ್ಕೆ ಅಂತ SPP ಮುಂದಾಗ್ತಾರೆ. ಆಗ ಜಡ್ಜ್ ಹೇಳ್ತಾರೆ ಮಹಿಳೆ ಹೇಳಿಕೆಯನ್ನು ಮತ್ತೆ ಓದೋ ಅಗತ್ಯ ಇಲ್ಲ ಅಂತ. ಅಂದ್ರೆ ಇಲ್ಲಿ BN ಜಗದೀಶ್ ಅವರ ವಾದ ಏನು, ಅತ್ಯಾಚಾರ ಪ್ರಕರಣ ಇದು ಹೌದು, ಆದರೆ ಇಲ್ಲಿ ಪದೇ ಪದೇ ಅತ್ಯಾಚಾರ ಆಗಿದೆ. ಜೊತೆಗೆ ಅಪರಾಧಿ ಅಧಿಕಾರಯುತ ಸ್ಥಾನದಲ್ಲಿದ್ದವನು, ಜೊತೆಗೆ ಆ ನೊಂದ ಮಹಿಳೆ ಏನಿದ್ದಾಳೆ ಆಕೆ ಕೆಲಸಕ್ಕಿದ್ದಂಥವಳು, ಬಡ ಮಹಿಳೆ, ಶಿಕ್ಷಿತಳಲ್ಲ. ಹಾಗಾಗಿ ಆಕೆ ಕೆಲಸ ಬಿಟ್ಟು ಓಡ್ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಆಕೆ ವಸ್ತುಗಳನ್ನ ಕೂಡ ಅಲ್ಲೇ ಬಿಟ್ಟು ಆಕೆ ಓಡ್ ಹೋಗಿದ್ದಾಳೆ ಅಂತಂದ್ರೆ, ಜೊತೆಗೆ ಆ ದೃಶ್ಯ ಏನಂತ ಚಿತ್ರೀಕರಿಸಲಾಗಿದೆ ಅದರಲ್ಲೂ ಕೂಡ ಯಾವ ರೀತಿಯ ಹೀನಕೃತ್ಯ ಅನ್ನೋದ್ರಲ್ಲಿ ಸ್ಪಷ್ಟ ಆಗತ್ತೆ ಅಂತ BN ಜಗದೀಶ್ ವಾದವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅತಿ ಹೆಚ್ಚಿನ ಪ್ರಮಾಣದ ಶಿಕ್ಷೆ ಇಲ್ಲಿ ಕೊಡಬೇಕು ಅನ್ನುವಂಥ ವಾದ ಆಗ್ತಾ ಇದೆ SPP ಕಡೆಯಿಂದ. 10,000 ಸಂಬಳಕ್ಕೆ ಇವರು ಕೆಲಸ ಮಾಡ್ತಾ ಇದ್ರು. ಅಧಿಕಾರಯುತ ಸ್ಥಾನದಲ್ಲಿದ್ದಂತಹ ಈ ಅಪರಾಧಿ ಪದೇ ಪದೇ ಅತ್ಯಾಚಾರ ಎಸಗಿದ್ದಾನೆ. ಅಪರಾಧಿ ಕೈಯಲ್ಲಿ ಆಕೆ ಸುಲಭದ ಬಲಿಯಾಗಿದ್ಲು. ಪ್ರಾಸಿಕ್ಯೂಷನ್ ಪರ ವಕೀಲ BN ಜಗದೀಶ್ ಅವರ ವಾದ ಇದು. ಅತ್ಯಾಚಾರ ಕೇವಲ ದೇಹದ ಮೇಲಲ್ಲ, ಮನಸ್ಸಿನ ಮೇಲೂ ಆಗಿದೆ. ಯಾಕಂದ್ರೆ ಆಕೆ ಸುಲಭದ ಬಲಿಯಾಗಿದ್ಲು. ಆಕೆ ಬಡ ಕೂಲಿ ಮಹಿಳೆ, ಕೆಲಸ ಮಾಡ್ಕೊಂಡಿದ್ದಂಥವಳು, ಶಿಕ್ಷಿತಳಲ್ಲ. ಅದನ್ನ ಇಲ್ಲಿ ವಕೀಲ BN ಜಗದೀಶ್ ಅವರು ವಾದಿಸ್ತಾ ಇದ್ದಾರೆ. 10 ವರ್ಷದಿಂದ ಜೀವಾವಧಿವರೆಗೆ ಶಿಕ್ಷೆಯನ್ನು ಕೊಡೋದಕ್ಕೆ ಕನಿಷ್ಠ ಗರಿಷ್ಠ ಎಷ್ಟು ಶಿಕ್ಷೆ ಕೊಡ್ಬೋದು ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ವಾದ ಆಗ್ತಾ ಇದೆ. ಎಷ್ಟು ವರ್ಷಗಳ ಪ್ರಮಾಣದ ಶಿಕ್ಷೆ ಹಾಗಿದ್ರೆ ಪ್ರಕಟ ಆಗತ್ತೆ, ಅದಕ್ಕೆ ಪೂರಕವಾಗಿ ಇಲ್ಲಿ ಈಗ ವಾದ ಪ್ರತಿವಾದ. BN ಜಗದೀಶ್ ಅವರು ಪ್ರಾಸಿಕ್ಯೂಷನ್ ಪರ SPP ವಾದ ಮಾಡ್ತಿದ್ದಾರೆ. ಅಪರಾಧಿ ಅಧಿಕಾರಿತ ಸ್ಥಾನದಲ್ಲಿದ್ದ ಅನ್ನೋದನ್ನು ವಾದಿಸ್ತಾ ಇದ್ದಾರೆ. ವಿಡಿಯೋ ನೋಡಿದ ಬಳಿಕ ಆಕೆ ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ಲು. ಜೀವಕ್ಕಿಂತ ಹೆಚ್ಚಿನ ಹಾನಿ ಸಂತ್ರಸ್ತ ಮಹಿಳೆಗೆ ಆಗಿದೆ. ವಿಡಿಯೋ ಈ ಥರ ಹೊರಗಡೆ ಬಂದ ಮೇಲೆ, ಅದನ್ನು ನೋಡಿದ ಮೇಲೆ ಆಕೆ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ಲು. ಅಷ್ಟರ ಮಟ್ಟಿಗೆ ಆಕೆಗೆ ಅವಮಾನ ಆಗಿತ್ತು. ಎಲ್ರಿಗೂ ಕೂಡ ಮುಖ ತೋರಿಸೋದು ಹೇಗೆ ಅನ್ನೋ ಹಿಂಸೆ ಆಕೆಗೆ ಆಗಿತ್ತು. ಮಾನಸಿಕವಾಗಿ ಭಾಳ ನೊಂದಿದ್ಲು ಆಕೆ. ಜೀವಕ್ಕಿಂತ ಹೆಚ್ಚಿನ ಹಾನಿ ಸಂತ್ರಸ್ತ ಮಹಿಳೆಗಾಗಿದೆ. ಸೊ ವಿಡಿಯೋ ನೋಡಿದಂಥ ಬಳಿಕ ಆಕೆ ಆತ್ಮಹತ್ಯೆಗೆ ಯತ್ನಿಸಿದ್ಲು, ನಿರ್ಧಾರ ಮಾಡಿದ್ಲು. ಜೀವಕ್ಕಿಂತ ಹೆಚ್ಚಿನ ಹಾನಿ ಸಂತ್ರಸ್ತ ಮಹಿಳೆಗೆ, ಅಂದರೆ ಬರೀ ದೈಹಿಕವಾಗಿ ಅಲ್ಲ ಮಾನಸಿಕವಾಗಿ ಕೂಡ ಸಾಕಷ್ಟು ಹಿಂಸೆ ಅನುಭವಿಸಿದಾಳೆ ಆಕೆ ಅಂತ.